ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೈಫ್ ಆಫ್ ಮ್ಯೂ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ಊಟಿಗೆ ಹೋಗ್ತಾ ಇದ್ದೀವಿ. ಸೊ ಊಟಿಯಲ್ಲಿ ಏನೇನು ಮಾಡ್ತೀವಿ, ಹೇಗಿರುತ್ತೆ ಊಟಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವ್ಲಾಗ್ನ ಕಡೆ ತನಕ ನೋಡಿ. ನಾನಿವಾಗ ಬೆಂಗಳೂರಿಂದ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ಊಟಿಗೆ. ಸೊ ನಾವು ಚೂಸ್ ಮಾಡಿರೋದು ಮೈಸೂರು ಬಂಡೀಪುರ ಆ ರೋಡು. ಈ ರೋಡಲ್ಲಿ ನಮಗೆ ಹೋಗ್ತಾ ತುಂಬಾ ಪ್ರಾಣಿಗಳು ಸಿಗುತ್ತಂತೆ ನೋಡೋಕ್ಕೆ. ಸೊ ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಹಾಗೆ ಇಲ್ಲಿ ಆನ್ ದ ವೇ ಎಳ್ನೀರು ಕುಡಿಯೋಕ್ಕೆ ನಿಲ್ಲಿಸಿದ್ರು. ಎಳ್ನೀರು ಕೂಡ ಕುಡ್ದೆ ನಾನು ಇಲ್ಲಿ. ನನ್ನ ಫ್ರೆಂಡ್ ನೋಡಿ, ಗರ್ಲ್ ಫ್ರೆಂಡ್ ಇಲ್ಲ ಅಂತ 2 ಸ್ಟಾಲು ಅವನು ಕುಡಿತಾ ಇದ್ದಾನೆ. ಗೈಸ್, ನಾವು 2 ಕಾರಲ್ಲಿ ಊಟಿ ಟ್ರಿಪ್ ಹೋಗಿದ್ದು. ನಾವು ಬೆಂಗಳೂರಿಂದ ಹೋಗಿದ್ದ ಕಾರಲ್ಲಿ ನಾವು 5 ಜನ ಹೋಗಿದ್ವಿ. 3 ಜನ ಹುಡುಗರು, ಹಾಗೆ ನಾನು ಮತ್ತು ಇನ್ನೊಬ್ಳು. ಹಾಗೆ ನಾನು ಇಲ್ಲಿ ಫೇಸ್ನ ಯಾರಿಗೆ ಓಕೆ ಇದೆ ವಿಡಿಯೋದಲ್ಲಿ ಬರೋಕ್ಕೆ ಅವ್ರದ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನು ಇಷ್ಟ ಇಲ್ಲದೆ ಇದ್ದವ್ರಿಗೆ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ ಹಾಗೆ ವಿಡಿಯೋಗೆ ಬನ್ನಿ ಅಂತ. ಇನ್ನೊಂದು ಕಾರಲ್ಲಿ ಹಸ್ಬೆಂಡ್ ವೈಫ್ ಮತ್ತು ಬೇಬಿ, ಅವರು ನಮ್ಮ ಫ್ರೆಂಡ್ಸ್ ಅವ್ರು ಬೇರೆ ಕಡೆಯಿಂದ ಬರ್ತಾಯಿದ್ರು. ಅವರು ಆ್ಯಕ್ಚುಲಿ ವಯನಾಡ್ ಹೋಗಿದ್ರು. ಸೊ ಅಲ್ಲಿಂದ ಅವ್ರು ಜಾಯ್ನ್ ಆದರು. ಆನ್ ದ ವೇ ನಾವು ಊಟ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಹೋಗಿದ್ದು ಸುಂದರಿ ರೆಸ್ಟೋರೆಂಟ್ ಅಂತ. ಸುಂದರಿ ಬರ್ತಾರೆ ಅಂತ ಅಂದ್ಕೊಂಡ್ವಿ ಬಡ್ಸೋಕ್ಕೆ, ಬಟ್ ಇವ್ರು ಬಂದಿದ್ರು. ನಮ್ಮ ಫ್ರೆಂಡಲ್ಲಿ ಒಬ್ಬರು ವೆಜಿಟೇರಿಯನ್ ಇದ್ದರು. ಸೊ ಹಾಗಾಗಿ ಅವರಿಗೆ ಕರ್ಡ್ ರೈಸ್, ಆಮೇಲೆ ಚಿಕನ್ ಫ್ರೈಡ್ ರೈಸ್ ಮತ್ತು ಚಿಕನ್ ಬಿರಿಯಾನಿ. ನಾವು ಹೋಗೋ ಟೈಮ್ ಆಲ್ಮೋಸ್ಟ್ 3 o'clock ಆಗಿತ್ತು. ಬಿರಿಯಾನಿ ನಮಗೆ ಲಾಸ್ಟ್ ಇದ್ದಿದ್ದು, ಒಂದೇ ಒಂದು ಕೊಟ್ಟಿದ್ರು ಬಿಕಾಸ್ ಖಾಲಿ ಆಗಿತ್ತು ಅಂತ. ಹಾಗೆ ನಾನು ವೆಜಿಟೇರಿಯನ್ ಅಂತ ಹೇಳಿದ್ನಲ್ಲ ಅಣ್ಣ, ಅವರು ಬೆಳ್ಳುಳ್ಳಿ ಈರುಳ್ಳಿ ಕೂಡ ತಿನ್ನಲ್ಲ. ಸೊ ಹಾಗಾಗಿ ಅವ್ರಿಗೆ ಫುಡ್ ಹುಡ್ಕೋದು ಸ್ವಲ್ಪ ಕಷ್ಟನೇ ಇತ್ತು. ಗೈಸ್, ಇವಾಗ ಊಟ ಆಯಿತು. ಊಟ ಆಗಿ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ. ಸುಂದರಿ ರೆಸ್ಟೋರೆಂಟು ಚೆನ್ನಾಗಿತ್ತು. ಯಾರಾದರೂ ಈ ಕಡೆ ಹೋಗೋದಿದ್ರೆ ಅಲ್ಲಿ ಹೋಗ್ಬೋದು. ಪ್ರೈಸು ರೀಸನೇಬಲ್ ಆಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು, ಸರ್ವಿಸು ಚೆನ್ನಾಗಿತ್ತು. ಥಮ್ಸ್. ಊಟ ಆದಮೇಲೆ ಮತ್ತೆ ಸಂಜೆ ಕಡೆ ಮತ್ತೊಂದು ಕಡೆ ನಿಲ್ಲಿಸಿದ್ರು. ಅವರೆಲ್ಲ ಟೀ ಕುಡಿದ್ರು. ನಾನು ಟೀ ಏನು ಕುಡಿಯಲ್ಲ, ಸೊ ಹಾಗಾಗಿ ನಾನೇನು ಕುಡಿಲಿಲ್ಲ. ಆದರೆ ಮಾತ್ರ ಇಲ್ಲಿ ಟೀ ಅಂಗಡಿ ಪಕ್ಕ ಒಂದಿಷ್ಟು ಚೆನ್ನಾಗಿತ್ತು ನೇಚರು. ಅಲ್ಲೊಂದಿಷ್ಟು ವೀಡಿಯೋ ಫೋಟೋ ಎಲ್ಲ ತಕ್ಕೊಂಡೆ. ಚೆನ್ನಾಗಿತ್ತು. ಇದು ಒಂದು ತೋಟ ಥರ ಇತ್ತು, ಚೆನ್ನಾಗಿತ್ತು, ಗ್ರೀನರಿ. ಸೊ ಇಲ್ಲಿ ಏನೋ ಗಿಡ ಇತ್ತು, ಅದನ್ನು ಜಂಪ್ ಮಾಡಿ ತೊಗೊಳ್ಳೋ ಥರ ಟ್ರೈ ಮಾಡಿದೆ, ಬಟ್ ನನಗೆ ಸಿಗಲಿಲ್ಲ. ನಾನು ಉದ್ದನೇ ಇದ್ದೀನಿ, ಬಟ್ ಆದರೂ ನನಗೆ ಸಿಗಲಿಲ್ಲ. ಇದೇ ಗ್ಯಾಪಲ್ಲಿ ನಾನು ಮುಂದೆ ಬಂದು ಕುತ್ಕೊಂಡ್ಬಿಟ್ಟೆ. ಹಾಗೆ ನೀವು ಯಾರಾದರೂ ಗುಂಡ್ಲುಪೇಟೆ ಈ ಸೈಡವ್ರು ಯಾರಾದರೂ ನನಗೆ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ನಾನಿಲ್ಲಿ ಎಲ್ಲ ಊರ ಹೆಸರುಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಇಲ್ಲಿ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಸ್ವಾಗತ ಅಂತಿತ್ತು. ಇಲ್ಲಿಗೂ ಒಂದ್ಸಲಿ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ದೇವ್ರು ಯಾವಾಗ ಮಾಡಿಕೊಡ್ತಾನೆ ಅಂತ. ಸೊ ನಾವಿವಾಗ ಫಾರೆಸ್ಟ್ಗೆ ಎಂಟ್ರಿ ಆದ್ವಿ. ನೋಡ್ಬೋದು ಬೋರ್ಡ್ಸ್ ಎಲ್ಲ. ಆನ್ ದ ವೇ ಹೋಗ್ತಾ ಇದ್ದೀವಲ್ಲ, ಈಗ ಬಂಡೀಪುರ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ. ನೋಡ್ಬೋದು, ಯಾವುದಾದ್ರೂ ಪ್ರಾಣಿ ಇನ್ ಕೇಸ್ ಏನಾದರೂ ನಮ್ಮ ಕಣ್ಣಿಗೆ ಬಿದ್ದರೆ ನಾನು ನಿಜವಾಗ್ಲೂ ತೋರಿಸ್ತೀನಿ. ಜಿಂಕೆ ಗೈಸ್, ಜಿಂಕೆ ನೋಡಿ, ಜಿಂಕೆ ಸಕ್ಕತ್ತಾಗಿದೆ, ಶೂಟ್ ಮಾಡ್ಬೇಕು. ಜಿಂಕೆ ನೋಡಿ ಅಲ್ಲಿ, ಜಿಂಕೆ ನೋಡಿ. ಅದೇನು ಏನ್ ಗೊತ್ತಾ, ಈಗ 3 ಸತಿ ಜಿಂಕೆ ಕಾಣಿಸ್ತು. ಬೇರೆ ಯಾವ್ದಾದ್ರು ಪ್ರಾಣಿ ಸಿಗುತ್ತಾ ನೋಡೋಣ. ಆನೆ ಬೇರೆ ಕಾಣಿಸುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. ಆನೆದು ಇಲ್ಲ ಬ್ರೋ, ಇದು ಟೈಮ್ ಆಗೋಗಿದೆ, ಕ್ಲೋಸ್ ಆಗಿರುತ್ತೆ ಈಗ. ಅದು ನಾನು ಆನೆದು ಹೋಗೋಣ ಅಂತ ಹೇಳಿದ್ನಲ್ಲ ಅವಾಗ್ಲೇ ನಿಮ್ಗೆ, ಅದು ಕ್ಲೋಸ್ ಆಗಿರುತ್ತೆ. 5 ಗಂಟೆ ಕ್ಲೋಸ್ ಅದು. ಈಗೇನು ಹೇಳ್ತೀಯ, ನೀ ಯಾಕೆ ಬೇಜಾರು ಮಾಡ್ತೀಯ? ಗೈಸ್, ಇವಾಗ ಜಸ್ಟೇ ನಾನೇ ನೋಡಿದ್ರಿ. ಇದು ಇಲ್ಲೇ ಅಂದರೆ ಇವರೇ ನೋಡ್ಕೊಳ್ತಾ ಇರೋದು. ಅಂದರೆ ಇಲ್ಲಿ ಒಂದು ಕ್ಯಾಂಪ್ ಥರ ಇದೆ. ಸೊ ಅದ್ರ ಆನೆ, ಬಟ್ ನಮಗೆ ಮುಂದೆ ಇವಾಗ ಆ್ಯಕ್ಚುಲ್ ಕಾಡಾನೆಗಳೆಲ್ಲ ಸಿಗುತ್ತೆ. ಸೊ ಅದು ಇನ್ನು ಮುಂದೆ ಹೋಗಬೇಕು. ಇಲ್ಲಿ ಆ್ಯಕ್ಚುಲಿ ಕ್ಯಾಂಪ್ ಇರೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಜಿಂಕೆಗಳಿದೆ. ಆಮೇಲೆ ನವಿಲು ಅಷ್ಟೇ ತುಂಬ ಅಂದರೆ ತುಂಬ ಸಿಕ್ಕಿತ್ತು. ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ, ಬಟ್ ನಾನು ಬೆಸ್ಟ್ ಕ್ಲಿಪ್ಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಬಿಕಾಸ್ ಎಲ್ಲದು ಹಾಕಿದ್ರೆ ತುಂಬ ದೊಡ್ಡ ವಿಡಿಯೋ ಆಗಿಬಿಡುತ್ತೆ. ಸೊ ನಾನು ಬೆಸ್ಟ್ ಕ್ಲಿಪ್ಸ್ ಯಾವ್ದ್ಯಾವುದು ಇದೆ ಅದನ್ನೆಲ್ಲ ಹಾಕ್ತೀನಿ ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ. ಕ್ಯಾಮ್ರಾ ಇರ್ತದೆ ಇದು ನೋಡಿ. ನಾನು ರೌಂಡ್ ನೀ ಮುಂದೆ ನೋಡು.
ಇನ್ಸ್ಟಾಗ್ರಾಮ್ಗೆ ಆರಾಮಾಗಿದೆ ಏನು ಮಾಡೋದು ಇವೆಲ್ಲ ಸಾಕಿರೋದು ಜೂಮ್ ಮಾಡ್ಕೊ ಮುಂದೆ ರೋಡ್ ಏನು ನೋಡಿ ಹಿಂದೆ ಗಾಡಿ ಇಲ್ಲ ಅಂತ ನಿಂತ್ಕೊಂಡಿದ್ದೀನಿ ಆರಾಮ ಈ ಹಣ ಹೋಗಲಿ ದೇವ್ರೆ ಜೂಮ್ ಮಾಡಿ ಅದ್ರದ್ದು ಮುಖ ಇವಾಗ ಆಲ್ಮೋಸ್ಟ್ ನಮ್ಗೆ ತುಂಬಾ ಜಿಂಕೆ ಸಿಕ್ತು, ನವಿಲ್ ಸಿಕ್ತು, ಹಾಗೆ ಆನೆ ಸಿಕ್ತು. ಜಿಂಕೆ ಅಂತ ತುಂಬಾ ಅಂದ್ರೆ ತುಂಬಾ ಕಡೆ. ಇಲ್ಲಿ ಲೆಫ್ಟ್ ತಗೋಬೇಕನ್ಸುತ್ತೆ, ಎಡಕ್ಕೆ ಚಲಿಸಿ ನೋಡಿ ಗೈಸ್, ಬರೀ ರಾಂಗ್ ರೂಟ್. ಅಲ್ಲ ಇದ್ದದೆ ಬಿಡು, ಏನೋ ಮ್ಯಾಪಲ್ಲಿ ಹಿಂಗೆ ತೋರಿಸ್ತದೆ, ನಾನು ಅದಕ್ಕೆ ಹಿಂಗೆ ಹೋಗಿದ್ದು. ಬಟ್ ಅಲ್ಲಿ ಆ ತರ ಇದೆಯಲ್ಲ, ಅದೇ ಇದು ಬರ್ತಾ ಇದು. ಹೌದೌದು ನೋಡಿದೆ ಕಾಣ್ತಾನೆ. ಪಾರ್ಕಿಂಗ್ ಹಾಕಿರೋದೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಇಲ್ಲ ಲೈಟ್ ಇರ್ತದೆ ಹಿಂದೆ ರಿವರ್ಸ್ಗೆ ಅಂತ. ಸೂಪರ್ ನಮ್ಮ ಮುಂದ್ಗಡೆ ಒಂದು ಕಾರ್ ಇದೆ ಆಯ್ತಾ, ಅವರಂತೂ ಒಳ್ಳೊಳ್ಳೆ ಈ ಪ್ರಾಣಿಗಳನ್ನೆಲ್ಲ ಹುಡುಕಿ ಅಂತಂತ ಜಾಗದಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಸೊ ನಾವು ಅವ್ರನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಅವ್ರು ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಲೈಟಾಗಿ ನಿಧಾನಕ್ಕೆ ನಿಲ್ಲಿಸಿ ಹಿಂದೆ ಎಲ್ಲ ನೋಡ್ತಾ ಇದ್ದೀವಿ. ಅವಾಗ ದೊಡ್ಡ ಆನೆ, ಆಮೇಲೆ ಅವ್ರ ಜಿಂಕೆ ದೊಡ್ಡ ಹಿಂಡಿ ಇತ್ತು, ಅಲ್ಲಿ ನಿಲ್ಲಿಸಿದ್ರು. ಸೊ ಅದೇ ಥರ ನಾವು ಮಾಡ್ತಾ ಇದ್ದೀವಿ. ನೋಡೋಣ, ಆ ಕಾರ್ ನಾವು ಫಾಲೋ ಮಾಡ್ತಾ ಇದ್ದೀವಿ, ಅವರು ಅನಿಮಲ್ಸ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ನಮಗೂ ಅನಿಮಲ್ಸ್ ಕಾಣ್ತವೆ. ಇಲ್ಲಿ ನೋಡಿ, ಇಲ್ಲೇ ರೋಡ್ ಸೈಡಲ್ಲೇ ನಿಂತಿದೆ. ನೋಡಿ ರೋಡ್ ಕ್ರಾಸ್ ಮಾಡ್ತಾ ಇದೆ. ನಾವಿಲ್ಲಿ ಆ ಕಡೆಯಿಂದ ಬೇರೆ ಒಂದು ಗಾಡಿ ಬಂತು. ಏನೋ ಕೊಡ್ತಾರಂತ ಬಂದಿದ್ರು, ಅದು ಅವ್ರ ಕೈಯಲ್ಲಿ ಕೈ ಮಾಡ್ತಾರೆ. ಈಗ ಕೊಡ್ತಾವನೆ ಸೈಕ್ ಶಾಟ್. ಅವ್ನು ಟಾಟಾ ಎಸ್ ಹಾರ್ ನೋಡಿ ಸತ್ತ. ಅವನು ಕೊಟ್ಟವನು ಈ ತರ ಕೊಡಂಗಿಲ್ಲ ಆಕ್ಚುಲಿ ರೂಲ್ಸ್ ಪ್ರಕಾರ. ಈ ತರ ರೂಲ್ಸ್ ಪ್ರಕಾರ ಕೊಡಂಗಿಲ್ಲ ಗೈಸ್, ಆದ್ರೆ ಅವ್ರ ಮುಂಗಡೆ ಇರೋರು ಏನೋ ಕೊಡ್ತಾ ಇದ್ದಾರೆ. ಹಾರ್ ನೋಡಿತ್ತಾನ ಅವನು ಟಾಟಾ ಎಸ್ ಹೊಡಿದ್ರೆ ಫಸ್ಟ್. ತಿಂದು ಬಾಯ್. ರಾಷ್ಟ್ರ ಪಕ್ಷಿ ಕಣ, ನವಿಲು ಏನಾದ್ರು ಮಾಡ್ಬಿಟ್ಟಿದ್ಯಾ ಗೈಸ್? ಏನಂದರೆ ಬಂಡೀಪುರ ಫಾರೆಸ್ಟು ಎಂಡ್ ಆಯ್ತಾಯ್ತಾ. ಇವಾಗ ನೆಕ್ಸ್ಟ್ ಇರೋದು ತಮಿಳ್ನಾಡು ಫಾರೆಸ್ಟ್ ರೇಂಜ್. ಸೊ ಆ ಕಡೆ ನಾವು ಹೋಗ್ತಾ ಇದ್ದಾಗ ನನ್ನ ಫ್ರೆಂಡ್ ಏನು ಮಾಡ್ದ, ಲೈಕ್ ಅಲ್ಲಿ ಸ್ವಲ್ಪ ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರಾಯ್ತಾ. ಸೊ ಅವರು ನಿಲ್ಲಿಸಿ ಅಂದರು. ಇವನು ಗೊತ್ತಾಗದೆ ಸ್ಪೀಡಾಗಿ ಹೋಗ್ಬಿಟ್ಟ. ಸೊ ಆಮೇಲೆ ಏನು ಅಂದ್ಕೊಂಡ್ರು, ಓಕೆ ಇವ್ರ ಹತ್ರ ಏನೋ ಇದೆ, ಸೊ ಹಾಗಾಗಿ ಇವರು ಸ್ಪೀಡಾಗಿ ಹೋದ್ರು ಅಂತ ಅಂದ್ಬಿಟ್ಟು ಅವ್ರು ಫುಲ್ ಎಲ್ಲ ಗಾಡಿನೆಲ್ಲ ಚೆಕ್ ಮಾಡಿದರು. ಅವ್ರು ನಮ್ಮ ಗಾಡಿ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ನಮ್ಮ ಹಿಂದೆ ನಮ್ಮ ಮುಂದೆ ಇರೋ ಎಲ್ಲ ಕರ್ನಾಟಕ ಗಾಡಿಗಳನ್ನ ಸ್ಟಾಪ್ ಮಾಡಿ ಚೆಕ್ ಮಾಡಿದರು. ಐ ಡೋಂಟ್ ನೋ, ಬೇರೆ ಸ್ಟೇಟ್ ಗಾಡಿಗಳನ್ನ ಅವ್ರು ಚೆಕ್ ಮಾಡಲಿಲ್ಲ. ನಮ್ಮ ಹತ್ರ ಏನೂ ಇರಲಿಲ್ಲ. ಆಲ್ಮೋಸ್ಟ್ 40-45 ಮಿನಿಟ್ಸ್ ವೇಸ್ಟ್ ಆಯಿತು. ಸೊ ಎಲ್ಲರಿಗೂ ಸ್ವಲ್ಪ ಬೇಜಾರಾಯಿತು. ಈ ನಮ್ಮ ಬೇಜಾರನ್ನ ಹೋಗ್ಸೋಕ್ಕೆ ಈ ಆನೆಗಳೇ ಬರಬೇಕಾಯಿತು. ನೋಡ್ಬೋದು, ಆನೆ ಮತ್ತು ಅದರದ್ದು ಪುಟ್ಟು ಮರಿಗಳಿತ್ತು. ಇದನ್ನು ನೋಡಿ ನಮಗೆ ಸ್ವಲ್ಪ ಖುಷಿ ಆಯಿತು. ನನ್ನ ಫ್ರೆಂಡ್ ಏನಾದರೂ ಆ ಟೈಮಲ್ಲಿ ಸ್ಲೋ ಮಾಡಿಬಿಟ್ಟಿದ್ರೆ ಅಲ್ಲಿ ನಿಲ್ಲಿಸ್ತಾನೆ ಇರಲಿಲ್ಲ. ಅವ್ರು ನಮ್ಮನ್ನ ಆರಾಮ್ಸೆ ಬಿಟ್ಟು ಕಳಿಸ್ತಾ ಇದ್ರು. ಸೊ ಸಸ್ಪಿಷಿಯಸ್ ಅಂತ ಅನಿಸಿ ಚೆಕ್ ಮಾಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಬಟ್ ಒಂಥರ ಒಳ್ಳೇದೇ ಆಯಿತು. ಅವ್ರದ್ದು ಡೌಟ್ ಕ್ಲಿಯರ್ ಆಯಿತು. ನಮ್ಮ ಹತ್ರ ಅಂತೂ ಏನಂದ್ರೆ ಏನೂ ಇರಲಿಲ್ಲ, ಬರೀ ಬಟ್ಟೆ, ನಂದೇ ಒಂದು ರಾಶಿ ಬಟ್ಟೆ ಮೇಕಪ್ಪು, ಅದು ಬಿಟ್ಟರೆ ನನ್ನ ಫ್ರೆಂಡ್ ಇದ್ದಿತ್ತು ಅಷ್ಟೇ. ಗೈಸ್ ತುಂಬ ಕಾಮಿಡಿ ಏನು ಅಂದರೆ, ನನ್ನ ಫ್ರೆಂಡು ಅದೇ ಅವಾಗ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಅವ್ನ ಸ್ಟೈಲಿಗೆ ಒಂದು ಉಂಗುರ ತೊಗೊಂಡು ಬಂದಿದ್ದ. ಅದು ಶಾರ್ಪಾಗಿತ್ತು. ಅವ್ರು ಅದಕ್ಕೆ ಇದೇನಿದು, ಇದು ಹಿಂಗೆ ಏನಕ್ಕೆ ಯೂಸ್ ಮಾಡ್ತಾರೆ, ಪಂಚ್ ಮಾಡೋಕ್ಕ ಅಂತೆಲ್ಲ ಅಂದರು. ಇಲ್ಲ, ಅವನು ಸ್ಟೈಲ್ ಪಂಡ್ರಿಕ ಅಂತ ತಮಿಳಲ್ಲಿ ಹೇಳಿದ್ರೆ ನನಗಂತೂ ಫುಲ್ ನಗು ಬರ್ತಾಯಿತ್ತು. ಸೊ ಅವ್ರು ಅದನ್ನು ಚೆಕ್ ಮಾಡಿದ್ರು, ಲೈಕ್ ಅವನು ಉಂಗುರ ಹಾಕ್ಕೊಂಡಿರೋದು ಏನದು ವೆಪನ್ನ ಅಂತ. ಅದೇನೂ ಅಲ್ಲ, ಅದು ಜಸ್ಟ್ ಸ್ಟೈಲಿಗೆ ಉಂಗುರ ಅಂತ ಹೇಳ್ದ. ಸೊ ಅದಾದಮೇಲೆ ಎಲ್ಲ ಮುಗೀತು. ನಾವು ಆಲ್ಮೋಸ್ಟ್ ಇವಾಗ ಊಟಿ ಹತ್ತತ್ರ ಬಂದ್ವಿ. ನೋಡ್ತಾ ಇರ್ಬೋದು ಬೈಕರ್ಸ್ ಎಷ್ಟು ಜನ ಇದ್ದಾರೆ, ವೆಹಿಕಲ್ಸ್ ಎಷ್ಟಿದೆ ಅಂತ. ಬೈಕರ್ಸ್ ಅಂತೂ ಲೈಕ್ ಅವ್ರು ಫುಲ್ ಡೇರಿಂಗು. ನೋಡ್ಬೋದು ಅಲ್ಲೇ ಒಂದು ಎನಿಮಲ್ ಇದೆ. ಸೊ ಈ ಬೈಕರ್ಸ್ಗೆ ಹೆಂಗಂದರೆ, ಈ ಕಾಡಾನೆಗಳೆಲ್ಲ ಇದ್ದರೆ ಸ್ವಲ್ಪ ಡೇಂಜರು ಬೈಕಲ್ಲಿ ಹೋದರೆ.
ನೋಡ್ತಾ ಇರ್ಬೋದು ಇವಾಗ ನಾವು ಮಾಸಿನ ಗುಡಿಯಲ್ಲಿದ್ದೀವಿ. ಈ ಟ್ರಿಪ್ಪಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಎನಿಮಲ್ಸ್ನ ಹುಡ್ಕೋದು ಆಮೇಲೆ ಅದನ್ನ ನೋಡೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೊ ನೀವು ಏನಾದರೂ ಊಟಿ ಈ ಕಡೆ ಹೋಗ್ತಾ ಇದ್ದರೆ ಇದೇ ರೂಟ್ನ ಚೂಸ್ ಮಾಡಿ. ಬಟ್ ನೀವು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಸ್ವಲ್ಪ ಬೇಗನೆ ರೀಚ್ ಆಗಬೇಕು. 6 o'clock ಮೇಲ್ಗಡೆ ಬಿಡಲ್ಲ ಅಂತೆ ಒಳಗಡೆ. ಅಣ್ಣ ಗೈಸ್ ಇವಾಗ ಬೇಸಿಕ್ ತಮಿಳ್ ಕಲ್ಕೊಂತೀನಿ. ಎಂತ ಹೇಳಬೇಕು ಈಗ ಅದು ಕೊಡಿ ಅನ್ನಕ್ಕೆ? ಎಷ್ಟು ಇದು ಪ್ರೈಸ್ ಎಷ್ಟು? ಎವಳೋ ಯಾವಳೋ ಅಂತ ಎವಳೋ ಪೇಸಿಟಿಕ ಅಂದ್ರೆ ಏನ್ ಗೊತ್ತಾ, ನಂಗೆ ಒಬ್ಳು ಫ್ರೆಂಡ್ ಇದ್ಲ ಆಯ್ತಾ PU ಅಲ್ಲಿ ಫಸ್ಟ್ ಇಯರ್ ಬಂದ್ಲು, ಆಮೇಲೆ ಹೋದ್ಲು. ಅವಳು ಸಾರ್ ಕಿಟಕಿ ಡೌಟ್ ಅಂದ್ಲು. ಸಾರ್ ಹತ್ರ ಡೌಟ್ ಅನ್ನಕ್ಕೆ ಸಾರ್ ಕಿಟಕಿ ಡೌಟ್ ಸಾರ್ ಕಿಟಕಿ ಡೌಟ್ ಸಾರ್ ಕಿಟಕಿ ಡೌಟ್ ಬೇಸ್ರ ಹೆಂಗೆ ಅಂತೇಳಿ. ಅವಳಿಗೆ ಮದ್ವೆ ಆಗಿತ್ತು, ತಾಳಿ ಹಾಕೊಂಬರೋಳು. ಆಮೇಲೆ ಬಿಟ್ಲು ಫಸ್ಟ್ ಇಯರ್ ಆದ್ಮೇಲೆ. ಪಾಪ ಎಲ್ಲ ಫೇಲ್ ಆಯ್ತು ಅವಳಿಗೆ, ಅರ್ಥನೇ ಆಗ್ತಿರ್ಲಿಲ್ಲ. ಗೈಸ್ ಆ್ಯಕ್ಚುಲಿ ನಾನು ಇದರಲ್ಲಿ ಹೇಳಿದ್ದೀನಿ, ನನ್ನ ಫ್ರೆಂಡ್ ಆ್ಯಕ್ಚುಲಿ PU ಫ್ರೆಂಡ್ ಅಲ್ಲ, ಇಂಜಿನಿಯರಿಂಗಲ್ಲಿ ಫಸ್ಟ್ ಇಯರಲ್ಲಿ ಫ್ರೆಂಡ್ ಅವಳು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಪಲ್ಲಿ ಫುಲ್ ಎಲ್ಲ ಹೇರ್ ಪಿನ್ ಕ್ರಾಸ್, ಇದಕ್ಕೇನೋ ಅಂತಾರೆ ಹೇರ್ ಪಿನ್ ಬೆಂಡ್ ಅಂತ. ಸೊ ಅದೇ ಇದ್ದಿದ್ದು ಫುಲ್ ಎಲ್ಲ ಜಿಗ್ಜಾಗ್ ಥರ. ಇಲ್ಲಿ ಡ್ರೈವ್ ಮಾಡೋಕ್ಕೆ ತುಂಬ ಎಕ್ಸ್ಪರ್ಟ್ ಆಗಿರಬೇಕು. ಬಟ್ ನಮ್ಮ ಹತ್ರ ಇರೋ ಲೈಕ್ ಅಣ್ಣ ಇದ್ದಾರಲ್ಲ, ಅವ್ರು ತುಂಬ ಎಕ್ಸ್ಪರ್ಟು ಡ್ರೈವಿಂಗಲ್ಲಿ. ಸೊ ಅವ್ರು ಚೆನ್ನಾಗಿ ಓಡಿಸಿದ್ರು. ಫುಲ್ ಹೆಂಗಂದರೆ ಫುಲ್ ಹೇರ್ ಪಿನ್ ಬೆಂಡ್ ಇದಲ್ಲ. ಸೊ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಅದು ಬೇರೆ ರೋಡ್ಸ್ ಎಲ್ಲ ಚಿಕ್ಕದು, ಇಲ್ಲಿ ಹಿಲ್ ಸ್ಟೇಷನ್ ಅಲ್ವಾ, ಹಾಗಾಗಿ. ಹಾಯ್ ಗೈಸ್, ಜಸ್ಟು ಊಟಿಗೆ ಬಂದು ಸ್ಟೇಗೆ ಚೆಕ್-ಇನ್ ಆದ್ವಿ. ನೋಡ್ಬೋದು ನಾನು ಈ ಥರ ರೆಡಿ ಆಗಿದ್ದೀನಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಚಳಿ ಇದೆ ಅಂತ ಅಂದರೆ ತುಂಬ ಚಳಿ ಇದೆ. ನಾನು ಎಷ್ಟು ಒಳಗಡೆ ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಅಷ್ಟು ಚಳಿ ಇದೆ. ಸೊ ಈ ಚಳಿಯಲ್ಲಿ ನಾಳೆ ಬೆಳಗ್ಗೆ ಹೇಗಿದ್ದು ಎಲ್ಲ ಪ್ಲೇಸಸ್ ನೋಡ್ತೀವಿ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಊಟಕ್ಕೆ ಹೊರಟ್ವಿ ಈಗ ಹೊರಗಡೆ. ಸೊ ಎಲ್ಲಿ ಹೋಗ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಯಾರ್ಯಾರು ಈ ಡಿಸೆಂಬರಲ್ಲಿ ಊಟಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ನನ್ನ ಜೊತೆ ಇರೋರೆಲ್ಲರೂ ಟೀ ಪ್ರೇಮಿಗಳಾಯ್ತಾ. ಸೊ ಅವರೆಲ್ಲ ಅಂತೂ ಲೈಕ್ ಟೀ ಕುಡಿಯೋದೇ ಒಂಥರ ದೊಡ್ಡ ಅಚೀವ್ಮೆಂಟ್ ಥರ ಅಂತ ಫೀಲ್ ಮಾಡ್ತಾಯಿದ್ರು. ಸೊ ಒಂದು ಕಡೆ ಇಲ್ಲಿ ಅವ್ರು ಟೀ ಕುಡಿದ್ರು ಆಯಿತಾ. ನಂಗೆ ಸ್ವಲ್ಪ ಟೇಸ್ಟ್ ಮಾಡು ಅಂತ ಕೊಟ್ಟರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಇಷ್ಟು ಚೆನ್ನಾಗಿರೋ ಟೀನ ಯಾವತ್ತೂ ಕುಡ್ದಿಲ್ಲ ನಿಜ ಹೇಳಬೇಕಂದ್ರೆ. ಸೊ ಹಾಗಾಗಿ ನಾವು ಫಸ್ಟ್ ಏನು ಮಾಡಿದ್ವಿ, ಫುಲ್ ಎಲ್ಲರೂ ಫಸ್ಟು ಬೈಟು ತೊಗೊಂಡಿದ್ವಿ. ಬಟ್ ಅದಾದಮೇಲೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲರೂ ಒಂದೊಂದು ಟೀ ತೊಗೊಂಡ್ವಿ. ತುಂಬ ತಿಕ್ಕ ಮಿಲ್ಕಲ್ಲಿ ಮಾಡಿದ್ರು. ಶುಗರ್ ಕೂಡ ತುಂಬ ಕಡಿಮೆ ಇತ್ತು. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲೊಳ್ಳೆ ಮ್ಯೂಸಿಕ್ ಎಲ್ಲ ಹಾಕಿದ್ರು. ಬಟ್ ಆದರೆ ಕಾಪಿರೈಟ್ ಆಗುತ್ತೆ ಅಂತ ನಾನು ಇದನ್ನು ಮ್ಯೂಟ್ ಮಾಡಿದ್ದೀನಿ. ಇದಾದಮೇಲೆ ಫುಡ್ ಏನು ತಿನ್ನೋದು ಅಂತ ನಾವೆಲ್ಲ ಹುಡುಕ್ತಾ ಇದ್ವಿ ಆಯಿತಾ. ಇಲ್ಲಿ ಹೇಗಪ್ಪ ಅಂದರೆ ಸುಮಾರು ರೋಡ್ ಸೈಡಲ್ಲಿ ಇಡ್ಲಿ ಆಮೇಲೆ ದೋಸೆ ಏನೇನೋ ಮಾರ್ತಾಯಿದ್ರು. ಇಡ್ಲಿ ಅಂತೂ ಫುಲ್ ಬಿಸಿದೆಲ್ಲ ಮಾಡ್ತಾಯಿದ್ರು. ಬಟ್ ಫಸ್ಟ್ ಡೇನ ನಮಗೆ ಇಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೆಲ್ಲ ಕ್ಲೀನಾಗಿದೆಯೋ ಇಲ್ಲೋ ಅಂತ ಹೇಳಿ ನಾನಂತೂ ಏನೂ ತಿನ್ನಲಿಲ್ಲ. ಇಲ್ಲಿ ಪರೋಟ, ಚಿಕನ್ನು, ಇಡ್ಲಿ ಎಲ್ಲ ನೋಡ್ಬೋದು. ಈ ಶೇಂಗಾ ಬೀಜ ಎಲ್ಲ ಹೇಗೆ ಬೇಯಿಸ್ತಾ ಇದ್ದಾರೆ ಅಂತ. ಸೊ ನನಗೆ ಒಂಥರ ನಂಗೆ ಬೇಡ ಅಂತ ಅನಿಸಿ ನಾನೇನು ತಿನ್ನಲಿಲ್ಲ. ಆಮೇಲೆ ಏನು ಮಾಡಿದೆ, ಸ್ಟೇಗೆ ಹೋದ್ಮೇಲೆ ಇಲ್ಲಿ ಸ್ವಿಗ್ಗಿ ಎಲ್ಲ ಇತ್ತು. ಸೊ ಒಂದು ರೇಟಿಂಗ್ ನೋಡಿಬಿಟ್ಟು ಚಪಾತಿ ಮತ್ತು ಚಿಕನ್ ಕರಿ ಆರ್ಡರ್ ಮಾಡ್ಕೊಂಡು ತಿಂದೆ. ಹೇಳ ಗೈಸ್, ಟುಮಾರೋ ಪ್ಲಾನ್ ಇಸ್ ಲೈಕ್ 5:30ಗೆ ಎದ್ಬಿಟ್ಟು ನಾವು 6:30ಗೆ ಯಾವುದೋ ಬೆಟ್ಟ ಅಂತೆ, ಆ ಬೆಟ್ಟಕ್ಕೆ ಹೋಗ್ಬಿಟ್ಟು ಆಮೇಲೆ ಗಾರ್ಡನ್ಗೆ ಹೋಗ್ಬಿಟ್ಟು 8 ಗಂಟೆಗೆ, ಆಮೇಲೆ ಟ್ರಾಫಿಕ್ ಅಲ್ಲ ಟಿಫನ್ 9:30ಗೆ ತಿಂದ್ಬಿಟ್ಟು ಆಮೇಲೆ ರೂಮಿಗೆ ಬಂದ್ಬಿಟ್ಟು ಆಮೇಲೆ ಚೆಕ್ಔಟ್ 11:20ಕ್ಕೆ ಆಗ್ಬಿಟ್ಟು 12:20ಕ್ಕೆ ನಾವು ಟೀ ಎಸ್ಟೇಟಲ್ಲಿ ಇರ್ತೀವಿ ಬ್ರೋ. ಒಳ್ಳೆ ಕಾಫಿ ಕುಡಿತೀವಿ ಚಳಿಗೆ. ಅದು ಬಿಡಿ, ಇದೆಲ್ಲ ನಾವು ಮಾಡ್ತೀವಾ? ಆಫ್ ಕೋರ್ಸ್ ಗೈಸ್. ಆಮೇಲೆ ನೆಕ್ಸ್ಟ್ ಫಾರೆಸ್ಟ್ ಅಂತೆ, ಒಂದು ಫಾರೆಸ್ಟ್ಗೆ ಹೋಗ್ತೀವಿ. 1:40ಕ್ಕೆ ಫಾರೆಸ್ಟ್ಗೆ ಹೋಗ್ತೀವಿ. ಆಮೇಲೆ 3 ಗಂಟೆಗೆ ಊಟ ಮಾಡ್ತೀವಿ. 4 ಗಂಟೆಗೆ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. 5 ಗಂಟೆಗೆ ಏನಿದು ಶೂಟಿಂಗ್ ಪಾಯಿಂಟ್ ಅಂತ ಯಾವುದೋ, ಆ ಶೂಟಿಂಗ್ ಪಾಯಿಂಟ್ಗೆ ಹೋಗ್ತೀವಿ. 6 ಗಂಟೆಗೆ ರೂಮಿಗೆ ಬರ್ತೀವಿ ಅಷ್ಟೇ.
ಗೈಸ್ ಈ ಚಳಿಲಿ ನಾವು ನಾಳೆ ಬೆಳಗ್ಗೆ 5:30ಗೆ ಹೇಳ್ತೀವ ಅನ್ನೋದೇ ಡೌಟು. ಸೊ ಈ ಪ್ಲ್ಯಾನಲ್ಲಿ ಏನೇನು ಸಕ್ಸಸ್ ಆಯಿತು, ಏನೇನು ಫೇಲ್ ಆಯಿತು, ಸೊ ಏನೇನೆಲ್ಲ ನಾವು ಸರ್ಕಸ್ ಮಾಡಿದ್ವಿ ಅಂತ ನೀವು ನೋಡಬೇಕಂತ ಅಂದರೆ ನೆಕ್ಸ್ಟ್ ವ್ಲಾಗ್ ತನಕ ಕಾಯಬೇಕು. ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಜೈ ಶ್ರೀ ಕೃಷ್ಣ.